ರಾತ್ರಿ ಹೊತ್ತು ಸೊಸೆ ಮನೆಗೆ ವಾಪಸ್ ಬರುತ್ತಿರಲಿಲ್ಲ. ಇವರು ಲೀಲಾ ಹಾಗೂ ಅವಳ ಮಗ ಅಕ್ಷಯ್ ಅಂತ. ಒಂದು ದಿನ ಲೀಲಾ, ನಿನ್ನ ಹೆಂಡತಿ ನೀಲಂ ಎಲ್ಲಿ, ರಾತ್ರಿಯಿಂದ ಕಾಣುತ್ತಿಲ್ಲವಲ್ಲ ಅಂತ ಅಕ್ಷಯ್ನನ್ನು ಕೇಳುತ್ತಾಳೆ. ಆವಾಗ ನೀಲಂ ಅಲ್ಲಿಗೆ ಬಂದು, ನಾನು ನಿನ್ನೆ ರಾತ್ರಿ ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಲೀಲಾ, ಬೆಳಗ್ಗೆ ಆದರೆ ಓಕೆ, ರಾತ್ರಿ ಏಕೆ ಬೇರೆಯವರ ಮನೆಯಲ್ಲಿ ಉಳಿಯಬೇಕು, ಇನ್ನೊಮ್ಮೆ ಹೀಗೆ ಮಾಡಿದರೆ ನಿನ್ನನ್ನು ಮನೆಯಿಂದ ಆಚೆ ಹಾಕುತ್ತೇನೆ ಅಂತ ನೀಲಂಳನ್ನು ಬೈದು ಹೋಗುತ್ತಾಳೆ. ನಂತರ ಡೋರ್ ಲಾಕ್ ಮಾಡಿದ ಅಕ್ಷಯ್, ನನ್ನ ಬಾಸ್ ಧೀರಜ್ ಅವರು ನಿನಗೆ 20 ಲಕ್ಷ ಹಣ ಕೊಟ್ರಾ ಅಂತ ನೀಲಂಳನ್ನು ಕೇಳುತ್ತಾನೆ. ಆವಾಗ ನೀಲಂ, ಹೌದು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ನೀನು ಹೇಳಿದಂತೆ ಏನೂ ಆಗಲಿಲ್ಲ, ಬದಲಾಗಿ ಧೀರಜ್ ಅವರು ಇಡೀ ರಾತ್ರಿಯೆಲ್ಲ ನನ್ನನ್ನು ಅನುಭವಿಸಿ ಬಿಟ್ಟರು ಅಂತ ಹೇಳುತ್ತಾ ನಿನ್ನೆ ನೈಟ್ ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾಳೆ. ನಿನ್ನೆಯ ನೈಟ್ ಧೀರಜ್ ನೀಲಂಳನ್ನು ಹೋಟೆಲ್ ರೂಮಿಗೆ ಕರೆಯಿಸಿ, ನಿನ್ನನ್ನು ಅನುಭವಿಸುವಾಗ ಇವತ್ತು ತುಂಬ ಮಜಾ ಬರಲಿದೆ ಅಂತ ಹೇಳುತ್ತಾನೆ. ಆವಾಗ ನೀಲಂ, ಅದಕ್ಕಿಂತ ಮೊದಲು ಡ್ರಿಂಕ್ಸ್ ಕುಡಿಯಿರಿ ಅಂತ ಆತನ ಡ್ರಿಂಕ್ಸ್ನಲ್ಲಿ ನಶೆಯ ಪೌಡರ್ ಹಾಕಿ ಕುಡಿಯಲು ಕೊಡುತ್ತಾಳೆ. ಆವಾಗ ಆ ಡ್ರಿಂಕ್ಸ್ ಕುಡಿದ ಧೀರಜ್ ಮತ್ತಷ್ಟು ಉತ್ತೇಜನಗೊಂಡು ನೀಲಂಳನ್ನು ನೈಟ್ ಪೂರ್ತಿ ಅನುಭವಿಸುತ್ತಾನೆ. ನಂತರ ಈ ವಿಷಯ ನೀಲಂ ಅಕ್ಷಯ್ಗೆ ಹೇಳಿ ಅಳತೊಡಗಿದಾಗ ಅಕ್ಷಯ್, ನೀನೇಕೆ ಅಳುತ್ತಿದ್ದೀಯಾ, ನಾವು ನಿನ್ನೆ ನೈಟ್ ಒಂದೇ ದಿನದಲ್ಲಿ 20 ಲಕ್ಷ ಹಣ ಗಳಿಸಿದ್ದೇವೆ, ಹೀಗಿರುವಾಗ ಅಳುವುದನ್ನು ಬಿಟ್ಟು ಖುಷಿಪಡು ಅಂತ ಹೇಳುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಧೀರಜ್ ಒಂದು ದಿನ ತನ್ನ ಅಕೌಂಟ್ನಿಂದ 10 ಲಕ್ಷ ಹಣ ಖರ್ಚು ಮಾಡಿದ್ದು, ಆ ಹಣದ ಖರ್ಚು ಬೇರೆ ಲೆಕ್ಕದಲ್ಲಿ ತೋರಿಸು ಅಂತ ಅಕ್ಷಯ್ಗೆ ಹೇಳುತ್ತಾನೆ. ಆವಾಗ ಅಕ್ಷಯ್, ಸರ್ ಅಷ್ಟೊಂದು ಹಣ ನೀವು ಎಲ್ಲಿ ಖರ್ಚು ಮಾಡಿದ್ದೀರಿ ಅಂತ ಕೇಳುತ್ತಾನೆ. ಆವಾಗ ಧೀರಜ್, ಒಬ್ಬಳು ಸುಂದರ ಹುಡುಗಿಗೆ ಒಂದೇ ನೈಟ್ಗೆ 10 ಲಕ್ಷ ಹಣ ಕೊಟ್ಟಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಅಕ್ಷಯ್, ಒಂದೇ ನೈಟ್ಗೆ 10 ಲಕ್ಷ ಹಣ ಜಾಸ್ತಿ ಆಗಲಿಲ್ವಾ ಅಂತ ಕೇಳುತ್ತಾನೆ. ಆವಾಗ ಧೀರಜ್, ಅವಳು ಸಾಮಾನ್ಯ ಹುಡುಗಿಯಲ್ಲ, ಸೋಷಿಯಲ್ ಮೀಡಿಯಾದ ದೊಡ್ಡ ಸ್ಟಾರ್, ಹಾಗಾಗಿ 10 ಲಕ್ಷ ಹಣ ಕೊಟ್ಟೆ ಅಂತ ಹೇಳುತ್ತಾ ನಿನ್ನೆ ನಡೆದ ಘಟನೆ ವಿವರಿಸಲು ಶುರು ಮಾಡುತ್ತಾನೆ. ನಿನ್ನೆಯ ದಿನ ಧೀರಜ್ ಗುಪ್ತಾಗೆ 10 ಲಕ್ಷ ಹಣ ನೀಡಿ ಹೇಮಾ ಅನ್ನುವ ಸ್ಟಾರ್ ಆಕ್ಟ್ರೆಸ್ಗಳನ್ನು ನೈಟ್ ಕರೆಸುತ್ತಾನೆ. ಆವಾಗ ಹೇಮಾ ಅಲ್ಲಿಗೆ ಬರುವುದೇ ತಡ, ಧೀರಜ್ ಅವಳ ಮೇಲೆ ಧುಮುಕುತ್ತಾನೆ. ಅದನ್ನು ನೋಡಿದ ಗುಪ್ತಾ, ಇಷ್ಟೇಕೆ ಅವಸರ, ನಿಧಾನವಿರಲಿ ಅಂತ ಧೀರಜ್ಗೆ ಹೇಳುತ್ತಾನೆ. ಆವಾಗ ಧೀರಜ್, ನನಗೆ ಕಾಯುವುದೆಂದರೆ ಆಗಲ್ಲ, ನೀನು ಹೊರಗೆ ಹೋಗು ಅಂತ ಅವನನ್ನು ಆಚೆ ಕಳುಹಿಸಿ ಹೇಮಾಳ ಜೊತೆ ರೊಮ್ಯಾನ್ಸ್ ಮಾಡತೊಡಗಿದಾಗ ಹೇಮಾ ಸ್ವಲ್ಪ ಅವನನ್ನು ಸತಾಯಿಸುತ್ತಾಳೆ. ನಂತರ ಹೇಮಾನೇ ಅವನ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಧೀರಜ್, ನನ್ನದು ಮುಗಿಯಿತು, ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆವಾಗ ಶಾಕ್ ಆದ ಹೇಮಾ, ಏನು ಈ ವ್ಯಕ್ತಿ ಏನು ಮಾಡದೆ ಖಾಲಿ 10 ಲಕ್ಷ ಹಣ ಖರ್ಚು ಮಾಡಿ ಹೋದಲ್ಲ, ಹೋದರೆ ಹೋಗಲಿ ಬಿಡು, ನನಗಂತೂ ನನ್ನ ಹಣ ಸಿಕ್ಕಿತಲ್ಲ ಅಂತ ಖುಷಿ ಪಡುತ್ತಾಳೆ. ನಂತರ ಈ ವಿಷಯ ಧೀರಜ್ ಅಕ್ಷಯ್ಗೆ ತಿಳಿಸಿ, ಮತ್ತೆ ನಾನು ಅವಳನ್ನು ನೈಟ್ ಪೂರ್ತಿ ಅನುಭವಿಸಬೇಕೆಂದು ಅಂದುಕೊಂಡು ಅಲ್ಲಿಗೆ ಹೋಗಿದ್ದೆ, ಆದರೆ ಎಂಜಾಯ್ಮೆಂಟ್ ಮಾಡುವ ಆತುರದಲ್ಲಿ ಫೇಲ್ ಆಗಿ ಹಾಗೆ ಬಂದು ಬಿಟ್ಟೆ, ಆದರೆ ನೆಕ್ಸ್ಟ್ ಟೈಮ್ ಹೀಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ, ನಾನು ಕೊಟ್ಟ ಹಣದಲ್ಲಿ 25,000 ಹಣ ನೀನು ಇಟ್ಟುಕೋ, ಆದರೆ ಈ ವಿಷಯ ಯಾರಿಗೂ ಹೇಳಬೇಡ ಅಂತ ಹೇಳುತ್ತಾನೆ. ಅದೇ ಸಮಯಕ್ಕೆ ಗುಪ್ತಾ ಧೀರಜ್ಗೆ ಕಾಲ್ ಮಾಡಿ, ಈ ಸಲ ಹೇಮಾಗಿಂತ ಸುಂದರ ಹುಡುಗಿ ಸಿಕ್ಕಿದ್ದಾಳೆ, ಆದರೆ ಒಂದೇ ನೈಟ್ಗೆ 25 ಲಕ್ಷ ಹಣ ಡಿಮ್ಯಾಂಡ್ ಮಾಡುತ್ತಿದ್ದಾಳೆ ಅಂತ ಹೇಳುತ್ತಾನೆ. ಆವಾಗ ಧೀರಜ್, ಏನು ಹೇಮಾಗಿಂತ ಸುಂದರವಾಗಿದ್ದಾಳ, ಹಾಗಾದರೆ 25 ಲಕ್ಷ ಹಣ ಕೊಡಲು ನಾನು ರೆಡಿ ಇದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಅದೆಲ್ಲವನ್ನು ನೋಡಿದ ಅಕ್ಷಯ್ಗೆ ಶಾಕ್ ಆಗಿ ಮನೆಗೆ ಬಂದು ಈ ಕೆಲಸಕ್ಕೆ ನೀಲಂಳನ್ನು ಏಕೆ ಬಳಸಿಕೊಳ್ಳಬಾರದೆಂದು ಯೋಚನೆ ಮಾಡಿ ಅವಳಿಗೆ ಈ ಎಲ್ಲ ವಿಷಯ ತಿಳಿಸಿ ಮರುದಿನ ಆಫೀಸ್ನಲ್ಲಿ ಧೀರಜ್ಗೆ ಕಾಣಿಸುವಂತೆ ನೀಲಂ ಡ್ಯಾನ್ಸ್ ಮಾಡಿರುವ ವಿಡಿಯೋ ನೋಡುತ್ತಾ ತನ್ನ ಫ್ರೆಂಡ್ ರಾಜೀವ್ನೊಂದಿಗೆ ಕುಳಿತುಕೊಳ್ಳುತ್ತಾನೆ. ಆವಾಗ ಧೀರಜ್ ನೀಲಂಳನ್ನು ನೋಡಿ ಅಕ್ಷಯ್ನನ್ನು ಪಕ್ಕಕ್ಕೆ ಕರೆದು, ಈ ಹುಡುಗಿ ಯಾರು ಅಂತ ಕೇಳುತ್ತಾನೆ. ಆವಾಗ ಅಕ್ಷಯ್, ಇವಳು ನನಗೆ ಪರಿಚಯ ಹಾಗೂ ದೊಡ್ಡ ಸ್ಟಾರ್ ಕೂಡ ಇದ್ದಾಳೆ ಅಂತ ಹೇಳುತ್ತಾನೆ. ಆವಾಗ ಧೀರಜ್, ಇವತ್ತು ನೈಟ್ ಇವಳು ನನಗೆ ಬೇಕು, ಎಷ್ಟು ಹಣ ಬೇಕು ಕೇಳು ಅಂತ ಹೇಳುತ್ತಾನೆ. ಆವಾಗ ಅಕ್ಷಯ್, ಸರಿ 20 ಲಕ್ಷಕ್ಕೆ ನಾನು ಅವಳನ್ನು ಒಪ್ಪಿಸುತ್ತೇನೆ ಅಂತ ಧೀರಜ್ಗೆ ಹೇಳಿ ನೀಲಂ ಹತ್ತಿರ ಬಂದು, ನೀನು ಮನಸ್ಸು ಮಾಡಿದರೆ ನಾವು ಒಂದೇ ರಾತ್ರಿಗೆ 20 ಲಕ್ಷ ಹಣ ಗಳಿಸಬಹುದು, ನೀನೇನು ಹೆದರಬೇಡ, ಧೀರಜ್ ಅವರು ನಿನ್ನನ್ನು ಟಚ್ ಮಾಡುವ ಮುಂಚೆ ಫೇಲ್ ಆಗಿ ಬಿಡುತ್ತಾರೆ, ಆವಾಗ ನಿನ್ನ ಶೀಲವೂ ಉಳಿಯುತ್ತದೆ, ಹಾಗೇನೆ ನಮಗೆ ಒಂದೇ ನೈಟ್ನಲ್ಲಿ 20 ಲಕ್ಷ ಹಣ ಕೂಡ ಸಿಗುತ್ತದೆ ಅಂತ ಹೇಳುತ್ತಾನೆ. ಆವಾಗ ನೀಲಂ, ಏಕೋ ನನಗೆ ತುಂಬ ಹೆದರಿಕೆಯಾಗುತ್ತಿದೆ ಅಂತ ಹೇಳುತ್ತಾಳೆ. ಆವಾಗ ಅಕ್ಷಯ್, ನಾನು ನಿನ್ನ ಹೆದರಿಕೆ ಈಗಲೇ ದೂರ ಮಾಡುತ್ತೇನೆ ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಮರುದಿನ ಅಕ್ಷಯ್ನ ಕೊಲೆಯಾಗುತ್ತದೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ಈ ಕೊಲೆ ಯಾರು ಮಾಡಿದ್ದು ಅಂತ ಲೀಲಾಳನ್ನು ಕೇಳಿದಾಗ ಲೀಲಾ, ನಾನೇ ಮಾಡಿದ್ದು, ಅಕ್ಷಯ್ ಹಣದ ಆಸೆಗಾಗಿ ನೀಲಂಳನ್ನು ಮಾರುತ್ತಿದ್ದ, ನಿನ್ನೆ ನಾನು ಮನೆಗೆ ಬಂದಾಗ ರಾಜೀವ್ ಕೂಡ ಮನೆಗೆ ಬಂದಿದ್ದು, ರಾಜೀವ್ ನನಗೆ ಇವತ್ತಿನ ನೈಟ್ ನೀಲಂ ಅವರು ಬೇಕು, ಎಷ್ಟು ಹಣ ಬೇಕು ಕೇಳು ಅಂತ ಅಕ್ಷಯ್ಗೆ ಹೇಳಿದಾಗ ಆವಾಗ ಅಕ್ಷಯ್, ಇವತ್ತು ನೀಲಂ ನಿನಗೆ ಸಿಗಲ್ಲ, ನೀಲಂ ಆಲ್ರೆಡಿ 7 ದಿನಗಳವರೆಗೆ ಬುಕ್ ಆಗಿದ್ದಾಳೆ ಅಂತ ಹೇಳಿದ. ಆವಾಗ ರಾಜೀವ್, ವಾಪಸ್ ಅಲ್ಲಿಂದ ಹೋಗುವುದೇ ತಡ, ನೀಲಂ ಇನ್ಮೇಲೆ ನಾನು ಈ ಕೆಲಸ ಮಾಡಲ್ಲ, ಮೊದಲು ನನಗೆ ಮಜಾ ಬರುತ್ತಿತ್ತು ನಿಜ, ಆದರೆ ಈಗ ನನಗೆ ಅಸಹ್ಯ ಆಗುತ್ತಿದೆ, ಬೇಡ ಅಂತ ಅಕ್ಷಯ್ಗೆ ಹೇಳಿದಳು.
ಆವಾಗ ಕೇಳದ ಅಕ್ಷಯ್, ನಾವೀಗ ಪ್ರತಿ ರಾತ್ರಿ ಲಕ್ಷಗಟ್ಟಲೆ ಹಣ ಗಳಿಸುತ್ತಿದ್ದೇವೆ. ಹೀಗಿರುವಾಗ ಸುಮ್ಮನೆ ರೆಡಿಯಾಗು ಹೋಗು ಅಂತ ಅವಳನ್ನು ಒಳಗಡೆ ಕಳುಹಿಸಿದ. ಅವಾಗ ಅದೆಲ್ಲವನ್ನು ನೋಡಿ ಕೋಪಗೊಂಡ ನಾನು ಅಕ್ಷಯ್ನನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಕೊನೆಗೆ ಪೊಲೀಸರು ಲೀಲಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಟಿವಿ ಸೀರೀಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಪತ್ನಿ ಕೆ ಕಿಸ್ತ್ ಎಂದು ಹುಡುಕಿ ನೋಡಬಹುದು.